ಓಕೆ ಗೈಸ್, ಸ್ಟಾರ್ಟಿಂಗಲ್ಲಿ ನೀವು ಪೇ ಪ್ರೂಫ್ ಅನ್ನೋದು ನೋಡ್ಬೋದು. ನಾನು ವಿತ್ಡ್ರಾ ಮಾಡಿದ್ದೆ, ಅದು ಪೆಂಡಿಂಗಲ್ಲಿ ಅನ್ನೋ ಶೋ ಅನ್ನೋದಾಗ್ತಿದೆ. ಅದು ಸಕ್ಸಸ್ ಆದ ತಕ್ಷಣ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಅನ್ನೋದು ಮಾಡ್ತೀನಿ. ಅದಕ್ಕೋಸ್ಕರ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಅನ್ನೋದು ಮಾಡ್ಕೊಳ್ಳಿ. ಹಾಯ್ ಗಾಯ್ಸ್, ನಾನು ವಿಕ್ರಮ್ ಫ್ರಮ್ ಮನಿ ಲೋಟರಿಂಗ್ ಕನ್ನಡ. ಗಾಯ್ಸ್, ನಾನು ಟುಡೇ ಬಂದುಬಿಟ್ಟು ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ ಅರ್ನಿಂಗ್ ಮಾಡೋ ವೆಬ್ಸೈಟ್ ಅನ್ನೋದು ತಂದಿದ್ದೀನಿ. ಈ ವೆಬ್ಸೈಟಲ್ಲಿ ಏನೂ ಇಲ್ಲ, ಜಸ್ಟ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಮನಿ ಅನ್ನೋದು ಅರ್ನಿಂಗ್ ಅನ್ನೋದು ಮಾಡ್ಬೋದು. ಯಾವ ರೀತಿ ಎಲ್ಲ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರಿ. ಇನ್ನು ಲೇಟ್ ಯಾಕೆ ನಡೀರಿ ಗೈಸ್, ವಿಡಿಯೋನ ಶುರು. ಗೈಸ್, ವೆಬ್ಸೈಟ್ ಲಿಂಕ್ ಅನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಸೊ ನೀವೇನು ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಕ್ಲಿಕ್ ಮಾಡಿ ಜಾಯ್ನ್ ಆನ್ ಮಾಡಿಕೊಂಡು ವೆಬ್ಸೈಟ್ ಲಿಂಕನ್ನು ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಜಸ್ಟ್ ಕ್ಲಿಕ್ ಮಾಡಿ ನೀವು ಏನಪ್ಪ ಮಾಡಬೇಕಂದ್ರೆ ರಿಜಿಸ್ಟರ್ ಅನ್ನೋದು ಮಾಡ್ಕೋಬೇಕು. ಓಕೆ ಗೈಸ್, ನಿಮಗೆ ಈ ಇಂಟರ್ಫೇಸ್ ಸಿಗುತ್ತೆ. ನೀವು ಇಲ್ಲಿ ಏನಪ್ಪ ಮಾಡಬೇಕಂದ್ರೆ ಇಲ್ಲಿ ಪ್ಲೀಸ್ ಎಂಟರ್ ಫೋನ್ ನಂಬರ್ ಐತಲ್ವ, ನಿಮ್ಮ ಫೋನ್ ನಂಬರ್ ಎಂಟರ್ ಮಾಡಬೇಕು. ಇಲ್ಲಿ ಪಾಸ್ವರ್ಡ್ ಅನ್ನೋದು ಸೆಟ್ ಮಾಡ್ಕೋಬೇಕು, ಯಾವುದಾದ್ರು ಪಾಸ್ವರ್ಡ್ ಹಾಕಿ. ಇಲ್ಲಿ ಕೂಡ ಪಾಸ್ವರ್ಡ್ ಹಾಕಿ, ಇಲ್ಲಿ ಇನ್ವಿಟ್ ಕೋಡ್ ಅನ್ನೋದು ಹಾಕಬೇಕು. ನಿಮ್ಗೇನಾದರೂ ಪ್ರಾಬ್ಲಮ್, ನೀವೇನಾದರೂ ನಾನು ಇನ್ವಿಟ್ ಕೋಡ್ ಅನ್ನೋದು ಯೂಸ್ ಮಾಡಿದ್ರೆ ನಿಮ್ಗೇನಾದರೂ ಪ್ರಾಬ್ಲಮ್ ಆಗುತ್ತಲ್ವ, ಆವಾಗ ನೀವೇನಾದರೂ ನಂಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅದಕ್ಕೆ ಸಾಲ್ವ್ ಅನ್ನೋದು ಮಾಡಿಕೊಡ್ತೀನಿ. ಸೊ ನೀವೇನಪ್ಪ ಮಾಡಬೇಕಂದ್ರೆ ನಾನು ಇನ್ವಿಟ್ ಕೋಡ್ ಹಾಕಲೇಬೇಕು. ಅದಕ್ಕೋಸ್ಕರ ಏನಪ್ಪ ಮಾಡ್ತೀನಿ, ಇನ್ವಿಟ್ ಕೋಡ್ ಹಾಕಿ ರಿಜಿಸ್ಟರ್ ಆಯ್ತಲ್ಲ, ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಯಾವುದೇ OTP ಬರಲ್ಲ, ಸಕ್ಸಸ್ಫುಲ್ಲಾಗಿ ರಿಜಿಸ್ಟ್ರೇಷನ್ ಅನ್ನೋದು ಕಂಪ್ಲೀಟ್ ಅನ್ನೋದಾಗುತ್ತೆ. ಓಕೆ ಗೈಸ್, ನೀವು ನೋಡ್ಬೋದು ನನಗೆ ಸೈನ್ ಅಪ್ ಬೋನಸ್ ಅನ್ನೋದು 30 ರೂಪೀಸ್ ಬಂದೈತೆ. ನೀವೇನಾದರೂ ನನ್ನ ರೆಫರ್ ಕೋಡ್ ಯೂಸ್ ಅನ್ನೋದು ಮಾಡಿಕೊಂಡ್ರೆ 30 ರೂಪೀಸ್ ಬರುತ್ತೆ. ಇದು ನಾವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ 100ಗೆ 100% ಯೂಸ್ ಅನ್ನೋದು ಮಾಡ್ಬೋದು. ಇವಾಗ ಏನಪ್ಪ ಮಾಡೋಣ ಅಂದರೆ, ಫಸ್ಟ್ ನೀವು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಸೆಕೆಂಡ್ ಆಪ್ಷನ್ ಐತಲ್ವ ಇನ್ವೆಸ್ಟ್ಮೆಂಟ್ ಅಂತ, ಒಂದು ಹೋಮ್ ಪಕ್ಕದಲ್ಲಿ ಸೆಕೆಂಡ್ ಆಪ್ಷನ್ ಇನ್ವೆಸ್ಟ್ ಅಂತ ಐತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಇಲ್ಲಿ ನೋಡ್ಕೋದ್ರೆ ನಿಮಗೆ ಸ್ಕ್ರೋಲ್ ಮಾಡ್ತೀನಿ, ಲಾಟ್ ಆಫ್ ಐತೆ ಇನ್ವೆಸ್ಟ್ಮೆಂಟು. ನೀವೇನು ಮಾಡಬೇಕಂದ್ರೆ ಮಿನಿಮಮಿಂದ ಸ್ಟಾರ್ಟ್ ಮಾಡಿ, ಅಂದರೆ ಕಮ್ಮಿ ಅಮೌಂಟಿಂದ ಸ್ಟಾರ್ಟ್ ಮಾಡಿ. ನೀವು ಹೈ ಅಮೌಂಟ್ ಅನ್ನೋದು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಇಲ್ಲೇನಪ್ಪ ಮಾಡ್ತೀನಿ ಅಂದರೆ ಪರ್ಚೇಸ್ VIP 1 ಅಂದರೆ 320 ರೂಪೀಸ್ ನೀವೇನಾದರೂ ರೀಚಾರ್ಜ್ ಮಾಡಿದ್ರೆ ನಿಮಗೆ VIP 1 ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಅನ್ನೋದು ಆಗುತ್ತೆ. ಅದರಿಂದ ಏನು ಬೆನಿಫಿಟ್ ಅಂತ ಕೂಡ ನಾನು ಹೇಳ್ತೀನಿ. ಇವಾಗ ಏನಪ್ಪ ಮಾಡೋಣ ಅಂದರೆ, ನೀವೇನಾದರೂ ಇಷ್ಟು ಅಮೌಂಟ್ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಡೈಲಿ ಇನ್ಕಮ್ ಇಷ್ಟು ಬರುತ್ತೆ. 47 ಡೇಸ್ ಅಂತೆ ಟೋಟಲ್ ಇನ್ಕಮ್ ನಿಮಗೆ ಇಷ್ಟಿರುತ್ತೆ. ನಿಮಗೆ ಡೈಲಿ ಇಷ್ಟು ಬರುತ್ತೆ, ಟೋಟಲ್ ಇಷ್ಟಾಗುತ್ತೆ. 47 ಡೇಸ್ ನಿಮಗೆ ಆಟೋಮೆಟಿಕ್ಕಾಗಿ ಅದು ನಮ್ಮ ವ್ಯಾಲೆಟಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಏನಪ್ಪ ಮಾಡೋದಂದರೆ, ಕೆಳಗಡೆ ಸ್ಕ್ರೋಲ್ ಮಾಡ್ತೀವಿ. ಇವು ಹೈ ಅಮೌಂಟ್ ಐತೆ, ಇವೇನು ನೀವು ನೋಡೋಕ್ಕೆ ಹೋಗಬೇಡ್ರಿ. ಇವು ಹೈ ಅಮೌಂಟ್ ಐತೆ ನೋಡ್ಬೋದು, ಇವೇನು ನೀವು ನೋಡೋಕ್ಕೆ ಹೋಗಬೇಡ್ರಿ. ನೀವು ಮಿನಿಮಮ್ ಅಮೌಂಟಿಂದ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ಮಿನಿಮಮ್ ಅಮೌಂಟಿಂದ ಸ್ಟಾರ್ಟ್ ಅನ್ನೋದು ಮಾಡಬೇಕು. ಇವಾಗ ವೆಲ್ಫೇರ್ ಸೆಕೆಂಡ್ ಆಪ್ಷನ್ ಐತಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀವಿ. ಇಲ್ಲಿ ನೋಡ್ಬೋದು 200 ನೀವು ಇಷ್ಟೇನಾದರೂ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಡೇ ಇಷ್ಟು ಸಿಗುತ್ತೆ. ಇದು 1 ಡೇ ಅಷ್ಟೇ. ನೀವು ಅದಾದಮೇಲೆ ಅದನ್ನು ವಿತ್ಡ್ರಾ ಅನ್ನೋದು ಮಾಡ್ಬೋದು. ಇವಾಗ ಟ್ರಿಕ್ ಏನಪ್ಪ ಅಂದರೆ, ನೀವು 320 ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡೋರಿದ್ರೆ 320 ರೂಪೀಸ್ ರೀಚಾರ್ಜ್ ಅನ್ನೋದು ಮಾಡಿಬಿಟ್ಟು ಏನಪ್ಪ ಮಾಡ್ತೀವಿ ಅಂದರೆ 200 VIP 1 ಕಂಪ್ಲೀಟ್ ಅನ್ನೋದಾಗುತ್ತೆ. VIP 1 ಯಾರು ಇರ್ತೀರೋ ಅವ್ರು ಮಾತ್ರ ಇದು ನೀವು ಇನ್ವೆಸ್ಟ್ ಮಾಡೋಕ್ಕೆ ಆಗುತ್ತೆ. ಸೊ ನೀವೇನಪ್ಪ ಮಾಡ್ತೀವಿ ಅಂದರೆ 320 ರೂಪೀಸ್ ಅನ್ನೋದು ರೀಚಾರ್ಜ್ ಅನ್ನೋದು ಮಾಡಿಕೊಂಡು, ಇಲ್ಲಿ ನೋಡ್ಬೋದು ಇಷ್ಟೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಡೇ ಇಷ್ಟು ಸಿಗುತ್ತೆ. ಆಟೋಮೆಟಿಕ್ಕಾಗಿ ನಮ್ಮ ವ್ಯಾಲೆಟಲ್ಲಿ ಆ್ಯಡ್ ಆಗುತ್ತೆ. ಅದನ್ನು ವಿತ್ಡ್ರಾ ಅನ್ನೋದು ಮಾಡ್ಬೋದು. ನಾನು ಇದು ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಅಮೌಂಟ್ ಅನ್ನೋದು ರಿಸೀವ್ ಕೂಡ ಆಗಿದೆ, ಅದನ್ನು ವಿತ್ಡ್ರಾ ಕೂಡ ಮಾಡಿದೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಿರೋದು, ನೀವೇನಪ್ಪ ಮಾಡ್ತೀವಿ ಅಂದರೆ ಮಿನಿಮಮ್ ಇದರಿಂದ ಸ್ಟಾರ್ಟ್ ಮಾಡಿ. ನೀವು ಫಾರ್ ಎಕ್ಸಾಂಪಲ್ ನೀವು ಇಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡ್ರಿ. ಇದು ಬಂದರೆ ಬರ್ಬೋದು, ಇಲ್ಲಾಂದರೆ ಬರೋದಿಲ್ಲ. ಇದು ಮೇಲೆ ಆಯ್ತಲ್ವ 200 ರೂಪೀಸ್ದು, ಇದು ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ನಂಗೆ ಸಕ್ಸಸ್ಫುಲ್ಲಾಗಿ ರಿಸೀವ್ ಕೂಡ ಆಗೈತೆ. ಅದಕ್ಕೆ ನಾನು ಹೇಳ್ತಿರೋದು, ನೀವು ಒಬ್ಬೊಬ್ಬರು ಏನಪ್ಪ ಮಾಡ್ತೀನಿ ಅಂದರೆ ಹೈ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಿ ಮತ್ತೆ ಏನಾದರೂ ಪ್ರಾಬ್ಲಮ್ ಆದರೆ ನನ್ನ ಮೇಲೆ ಬರ್ತೀರಾ. ಅದಕ್ಕೋಸ್ಕರ ನೀವೇನಪ್ಪ ಮಾಡ್ತೀನಿ ಅಂದರೆ, ಇದು ಕೂಡ ಬಂದೈತೆ, ವಿತ್ಡ್ರಾ ಮಾಡಿ ಕೂಡ ನನಗೆ ವಿತ್ಡ್ರಾ ಕೂಡ ರಿಸೀವ್ ಅನ್ನೋದಾಗಿದೆ. ಇದು 500 ರೂಪೀಸ್ ಯಾರಾದರೂ ವಿತ್ಡ್ರಾ ಅಂದರೆ 500 ರೂಪೀಸ್ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಿ, ನಾನು 500 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನನಗೆ ಇಷ್ಟು ಬರುತ್ತೆ, ನೆಕ್ಸ್ಟ್ ಡೇ ನಾನು ವಿತ್ಡ್ರಾ ಅನ್ನೋದು ಮಾಡ್ಕೋಬೋದು ಅಂತ ನೀವು ಯಾರಾದ್ರೂ ಥಿಂಕ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಪ್ಪ ಅಂದರೆ ಅದು ಹೈ ಅಮೌಂಟು ಬಂದರೆ ಬರ್ಬೋದು, ಇಲ್ಲಾಂದರೆ ಇಲ್ಲ. ಇದು ಅಂದರೆ ಅದು ನಾನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಅದು ನನಗೂ ಕೂಡ ಗೊತ್ತಿಲ್ಲ ಸರಿಯಾಗಿ. ಇದು ನಾನು ಇನ್ವೆಸ್ಟ್ಮೆಂಟ್ ಅನ್ನೋದು ಮಾಡಿದ್ದೀನಿ, ರಿಸೀವ್ ಕೂಡ ಆಗಿದೆ. ನಾನು ವಿತ್ಡ್ರಾ ಕೂಡ ಮಾಡಿದ್ದೀನಿ, ನನಗೆ ವಿತ್ಡ್ರಾ ಪೇಮೆಂಟ್ ಪ್ರೂಫ್ ಕೂಡ ರಿಸೀವ್ ಅನ್ನೋದಾಗಿದೆ. ಸೊ ಇವಾಗ ಏನಪ್ಪ ಮಾಡಬೇಕಂದ್ರೆ, ನೀವು ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ಇದು ಮಾಡಿ. ನನಗೆ ಅಂದರೆ ಒನ್ ಡೇ ಸಾಕು, ಅಂದರೆ ಒಂದಿನಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋದು 50% ಆದರೂ ಸಾಕು, ರಿಟರ್ನ್ ಬಂದರೆ ನಾನು ವಿತ್ಡ್ರಾ ಅನ್ನೋದು ಮಾಡ್ಕೊತೀನಿ ಅಂತ ಯಾರ್ಯಾರು ಅಂದ್ಕೊತಿರೋ ಅವ್ರಿಗೆ ಇದು ಬೆಸ್ಟ್ ಚಾಯ್ಸ್. ಇದು ನೀವು ಇನ್ವೆಸ್ಟ್ಮೆಂಟ್ ಅನ್ನೋದು ಮಾಡ್ಬೋದು. ಅದು 200 ರೂಪೀಸ್ದು ಇನ್ವೆಸ್ಟ್ಮೆಂಟ್ ಅನ್ನೋದು ಮಾಡ್ಬೋದು. ಬೇಡ ನನಗೆ ಹೈ ಅಮೌಂಟ್ ಬೇಕಂದರೆ ಇದೈತಲ್ವ 320 ರೂಪೀಸ್ದು, ಅದು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನೀವು ಆಫ್ಟರ್ 47 ಡೇಸ್ ಆದಮೇಲೆ ನೀವು ಇಷ್ಟು ಅಮೌಂಟ್ ಅನ್ನೋದು ವಿತ್ಡ್ರಾ ಅನ್ನೋದು ಮಾಡ್ಬೋದು. ಅದು ಪಕ್ಕಾ ಬಂದೇ ಬರುತ್ತಂತ ಹೇಳೋಕ್ಕಾಗಲ್ಲ. 90% 80 to 90% ಚಾಯ್ಸ್ ಐತೆ. ಲಕ್ಕಿ ಯಾರು ಇರ್ತಾರೋ ಅವ್ರಿಗೆ ಪೇಮೆಂಟ್ ಅನ್ನೋದು ಬರ್ಬೋದು, ಬರಂಗೂ ಇರ್ಬೋದು, ಬರಂದೇ ಬರುತ್ತಂತ ಹೇಳ್ತಿಲ್ಲ ನಾನು. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಮಾತ್ರ ಈ ವೆಬ್ಸೈಟ್ ಅನ್ನೋದು ಯೂಸ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿರಿ. ಅದಾದಮೇಲೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನನಗೆ ಟೆಲಿಗ್ರಾಮ್ ಚಾನಲ್ ಕಾಂಟ್ಯಾಕ್ಟ್ ಅನ್ನೋದು ಮಾಡಿ, ನಾನು ಅದಕ್ಕೆ ರಿಪ್ಲೈ ಅನ್ನೋದು ಕೂಡ ಕೊಡ್ತೀನಿ. ಸೊ ನನಗೇನಾದರೂ ಅದು ಗೊತ್ತಾಗಿ ಅವ್ರಿಗೆ ಕಂಪ್ನಿಯವ್ರು ಕೂಡ ನಾನು ನಿಮ್ಮ ಪ್ರಾಬ್ಲಮ್ ಏನಿರುತ್ತೆ ಅದು ನಾನು ಹೇಳ್ತೀನಿ. ಅದೇನಾದರೂ ಸಾಲ್ವ್ ಆದರೆ ನಿಮಗೆ
ನಾನು ಸಾಲ್ವ್ ಅನ್ನೋದು ಮಾಡಿಕೊಡ್ತೀನಿ. ಸೊ ಇವಾಗ ಏನಪ್ಪ ಅಂದರೆ ಇದರಲ್ಲಿ ಈ ಥರ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹೋಮ್ ಆಪ್ಷನ್ ಐತಲ್ಲ, ಹೋಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು. ಫಸ್ಟ್ ಆಪ್ಷನ್ ರೀಚಾರ್ಜ್ ಐತಲ್ಲ, ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವೇನಪ್ಪ ಮಾಡಬೇಡ್ರೆ ಇಲ್ಲಿ 320 ರೂಪೀಸ್ದು ನೀವು ರೀಚಾರ್ಜ್ ಅನ್ನೋದು ಮಾಡಿರಿ. ಅವಾಗ VIP 1 ಅನ್ನೋದು ಕಂಪ್ಲೀಟ್ ಆಗುತ್ತೆ. ಅಲ್ಲಿ 200 ರೂಪೀಸ್ದು ತೋರಿಸ್ತೆ ಅಲ್ವಾ, 200 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 300 ರೂಪೀಸ್ ಬರುತ್ತೆ. ನೆಕ್ಸ್ಟ್ ಡೇ ನೀವು ವಿತ್ಡ್ರಾ ಮಾಡ್ಬೋದು. ನೀವೇನಾದರೂ 200 ರೂಪೀಸೇ ಆ್ಯಡ್ ಅನ್ನೋದು ಮಾಡಿದ್ರೆ ನಿಮಗೆ VIP 1 ಅನ್ನೋದು ಕಂಪ್ಲೀಟ್ ಆಗೋಲ್ಲ. ಆವಾಗ ನೀವು 200 ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. 200 ರೂಪೀಸ್ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂದರೆ VIP 1 ಯಾರು ಕಂಪ್ಲೀಟ್ ಮಾಡಿರ್ತೀರೋ ಅವ್ರು ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗುತ್ತೆ. VIP 1 ಕಂಪ್ಲೀಟ್ VIP 1 ಕಂಪ್ಲೀಟ್ ಆಗಬೇಕಂದ್ರೆ ನೀವು 320 ರೂಪೀಸ್ದು ರೀಚಾರ್ಜ್ ಅನ್ನೋದು ಕಂಪ್ಲೀಟ್ ಅನ್ನೋದು ಮಾಡಿರಬೇಕು. ಸೊ ಇವಾಗ ಏನಪ್ಪ ಮಾಡ್ತೀವಿ ಅಂದರೆ ಇದರಲ್ಲಿ ನೀವು ಯಾವುದಂದರೆ ಇಲ್ಲಿ ಡೈಲಿ ಟ್ಯಾಸ್ಕ್ ಐತಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಡೈಲಿ ಟ್ಯಾಕ್ಸು ಇದು ಡೈಲಿ ಟ್ಯಾಸ್ಕ್ ಅನ್ನೋದು ಇನ್ನೂ ಆ್ಯಡ್ ಆಗಿಲ್ಲ. ಸೊ ನ್ಯೂ ವೆಬ್ಸೈಟ್ ಅಲ್ವಾ, ಅವರು ಇನ್ನೂ ನೆಕ್ಸ್ಟ್ ಮುಂದೆ ಫೀಚರಲ್ಲಿ ಆ್ಯಡ್ ಅನ್ನೋದು ಮಾಡ್ಬೋದು. ಇದು ಒಂದು 50 to 60 ಡೇಸ್ ಈ ವೆಬ್ಸೈಟು ರನ್ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಸೊ ನೀವೇನಪ್ಪ ಮಾಡ್ತೀವಿ ಅಂದರೆ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡೋರಿದ್ದರೆ ಬೇಗ ಅನ್ನೋದು ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು. ಇಲ್ಲಾಂದರೆ ಟೈಮ್ ಆದರೆ ಮತ್ತೆ ನಿಮಗೆ ಪ್ರಾಬ್ಲಮ್ ಅನ್ನೋದಾಗುತ್ತೆ ವಿತ್ಡ್ರಾ ಮಾಡೋಕ್ಕೆ. ಅದಾದಮೇಲೆ ಏನಪ್ಪ ಅಂದರೆ ಟ್ಯಾಕ್ಸ್ ಸೆಂಟರ್ ಐತಲ್ಲ, ಜಸ್ಟ್ ಟ್ಯಾಕ್ಸ್ ಸೆಂಟರ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನೀವೇನಪ್ಪ ಮಾಡ್ತೀವಿ ಅಂದರೆ ಇನ್ವಿಟ್ ನೋಡ್ಬೋದು. ನಿಮಗೆ 2 ಆ್ಯಕ್ಟಿವೇಷನ್ ಇನ್ವಿಟ್ಸ್ 2 ಮೆಂಬರ್ಸ್ ಯಾರಾದರೂ ಆ್ಯಕ್ಟಿವೇಷನ್ ಆದರೆ ಇನ್ವಿಟಲ್ಲಿ ನಿಮಗೆ ಇಷ್ಟು ಅಮೌಂಟ್ ಅನ್ನೋದು ಸಿಗುತ್ತೆ. 70 ಮೆಂಬರ್ಸ್ ಆದರೆ ನಿಮಗೆ ಇಷ್ಟು ಸಿಗುತ್ತೆ. 200 ಮೆಂಬರ್ಸ್ ಆದರೆ ನಿಮಗೆ ಇಷ್ಟು ಸಿಗುತ್ತೆ. 500 ಮೆಂಬರ್ಸ್ ಆದರೆ ಇಷ್ಟು ಅನ್ನೋದು ಸಿಗುತ್ತೆ. ನೀವು ಇನ್ವಿಟ್ ಮಾಡಿ ಕೂಡ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಫೈನಲಿ ಏನಪ್ಪ ಮಾಡ್ತೀನಿ ಅಂದರೆ ಅಕೌಂಟ್ ಐತಲ್ಲ, ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವಿತ್ಡ್ರಾ ಯಾವ ರೀತಿಯಪ್ಪ ಮಾಡೋದಂದರೆ ಇಲ್ಲಿ ವಿತ್ಡ್ರಾ ಸೆಕೆಂಡ್ ಆಪ್ಷನ್ ಐತಲ್ಲ, ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡ್ತೀವಿ. ಇಲ್ಲಿ ನೋಡ್ಬೋದು ಆ್ಯಡ್ ಐತಲ್ವ, ಇಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನೋದು ಬ್ಯಾಂಕ್ ಅಕೌಂಟ್ ಅನ್ನೋದು ಮಾಡ್ಕೋಬೇಕು. ನಿಮ್ಮ ನೇಮು ಡೀಟೇಲ್ಸ್ ಎಲ್ಲ ಬ್ಯಾಂಕ್ ಬಗ್ಗೆ ಗೊತ್ತಿರುತ್ತೆ ನಿಮಗೆ. ಡೀಟೇಲ್ಸ್ ಎಲ್ಲ ಎಂಟರ್ ಅನ್ನೋದು ಮಾಡಿಬಿಟ್ಟು ಬೈಂಡ್ ಅನ್ನೋದು ಮಾಡ್ಕೊಳ್ಳಿ. ಅದಾದಮೇಲೆ ಏನಪ್ಪ ಅಂದರೆ ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ ನೋಡ್ಬೋದು. ನೀವು ವಿತ್ಡ್ರಾ ಮಾಡ್ತಿರಲ್ಲ 5% ಅವರು ಟ್ಯಾಕ್ಸ್ ಅನ್ನೋದು ಕಟ್ ಮಾಡ್ಕೊಂಡು ಮಿಕ್ಕಿರೋ ಅಮೌಂಟು ನೀವು ಯಾವ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಿದ್ರು ಅದಕ್ಕೆ ಪೇಮೆಂಟ್ ಅನ್ನೋದು ಟ್ರಾನ್ಸ್ಫರ್ ಅನ್ನೋದು ಮಾಡ್ತಾರೆ. ಇಲ್ಲಿ ಕೆಳಗಡೆ ನೋಡ್ಬೋದು ಪ್ರೆಸೆಂಟ್ ಏನಪ್ಪ ಅಂದರೆ ನೀವು 24/7 ವಿತ್ಡ್ರಾ ಅನ್ನೋದು ಮಾಡ್ಬೋದು. ಸಕ್ಸಸ್ಫುಲ್ಲಾಗಿ ರಿಸೀವ್ ಅನ್ನೋದು ಆಗುತ್ತಂತೆ. ಅದಾದಮೇಲೆ 5% ಅವರು ಓಕೆ ಗೈಸ್, ಇಲ್ಲಿ ನೋಡ್ಬೋದು ನಿಮಗೆ 5% ಚಾರ್ಜಸ್ ಕೂಡ ಆಗುತ್ತೆ. ಅದಾದಮೇಲೆ ನೀವು ಡೈಲಿ 3 ಟೈಮ್ ವಿತ್ಡ್ರಾ ಮಾಡೋಕ್ಕಾಗುತ್ತೆ. ಇನ್ನು ಜಾಸ್ತಿ ಟೈಮ್ ಮಾಡೋಕ್ಕಾಗಲ್ಲ. ಮಿನಿಮಮ್ 106 ರೂಪೀಸ್ ಅನ್ನೋದು ಇದ್ದರೆ ನೀವು ವಿತ್ಡ್ರಾ ಅನ್ನೋದು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಬಿಲ್ಲಿಂಗ್ ಡೀಟೇಲ್ಸ್ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡ್ಬೋದು. ನಾನು ಒಂದು ವಿತ್ಡ್ರಾ ಅನ್ನೋದು ಮಾಡಿದ್ದೀನಿ. ಅದನ್ನ ಏನಪ್ಪ ಅಂದರೆ ಪೆಂಡಿಂಗ್ ಎಲ್ಲ ಅನ್ನೋ ಶೋ ಆಗ್ತಿದೆ. ಅದು ನನಗೆ ಸಕ್ಸಸ್ಫುಲ್ಲಾಗಿ ರಿಸೀವ್ ಆದಮೇಲೆ ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಪೋಸ್ಟ್ ಅನ್ನೋದು ಮಾಡ್ತೀನಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಟೆಲಿಗ್ರಾಮ್ ಚಾನಲ್ ಇಲ್ಲಾಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಅನ್ನೋದು ಮಾಡ್ಕೊಳ್ಳಿ, ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ಇದು ಗಾಯ್ಸ್ ಇದೆ ನಾವು ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಅಂಡ್ ಸಬ್ಸ್ಕ್ರೈಬ್. ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್, ಟೇಕ್ ಕೇರ್.